ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಊಟ ಮಾಡಿದ ತಕ್ಷಣ ನಿಮ್ಗೆ ಏನಾದ್ರೂ ಮಲ್ಗೋ ಅಭ್ಯಾಸ ಇದ್ರೆ ದಯವಿಟ್ಟು ಈಗ ಅದನ್ನ ನಿಲ್ಲಿಸ್ಬಿಡಿ. ಯಾಕಂದ್ರೆ ಅದರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಹಾಗಾದ್ರೆ ಯಾವೆಲ್ಲ ಸಮಸ್ಯೆಗಳು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಕುರಿತು ಇಲ್ಲಿದೆ ಡೀಟೇಲ್ಸ್. ಆರೋಗ್ಯಕರ ಜೀವನಕ್ಕಾಗಿ ನಾವು ಸಮತೋಲಿತ ಆಹಾರವನ್ನ ಸೇವಿಸಬೇಕು. ಅದರ ಜೊತೆಗೆ ಹಲವು ಆರೋಗ್ಯಕರ ಕ್ರಮಗಳನ್ನ ಪಾಲಿಸಬೇಕು. ಆಗ ಮಾತ್ರ ನಾವು ತಿನ್ನುವ ಆಹಾರಕ್ಕೂ ನಾವು ಪಾಲಿಸುವ ಕೆಲವು ಕ್ರಮಗಳಿಗೂ ಸರಿ ಹೊಂದುತ್ತದೆ. ನಾವು ಎಷ್ಟೇ ಚೆನ್ನಾಗಿ ತಿಂದ್ರೂ ನಾವು ಮಾಡುವ ಕೆಲವು ತಪ್ಪುಗಳು ಸಮಸ್ಯೆಗೆ ಕಾರಣವಾಗಬಹುದು. ನಮ್ಮಲ್ಲಿ ಹೆಚ್ಚಿನವರು ರಾತ್ರಿಯ ಊಟವನ್ನು ಬಹಳ ತಡವಾಗಿ ತಿನ್ನುತ್ತಾರೆ. ತಡವಾಗಿ ಊಟ ಮಾಡುವುದಲ್ಲದೆ ತಿಂದ ನಂತರ ನಿದ್ದೆ ಮಾಡುತ್ತಾರೆ. ಊಟ ಮಾಡಿದ ತಕ್ಷಣ ಮಲಗುವುದು ಒಂದು ಕೆಟ್ಟ ಅಭ್ಯಾಸ. ತಡರಾತ್ರಿಯಲ್ಲಿ ತಿನ್ನೋದು, ವಿಶೇಷವಾಗಿ ಮಲಗುವ ಮುನ್ನ, ನಿಮ್ಮ ದೇಹವನ್ನ ಹಾನಿಗೊಳಿಸುತ್ತದೆ. ಈ ಅಭ್ಯಾಸವು ಹಾರ್ಮೋನ್ಗಳ ಸಮತೋಲನವನ್ನ ಅಡ್ಡಿಪಡಿಸುತ್ತದೆ, ಜೀರ್ಣಕ್ರಿಯೆಯನ್ನ ಪ್ರತಿಬಿಂಬಿಸುತ್ತದೆ ಮತ್ತು ಚಯಾಪಚಯವನ್ನು ಪ್ರತಿಕೂಲವಾಗಿ ಪರಿಣಾಮ ಬೀರುತ್ತದೆ. ಇದು ತೂಕ ಹೆಚ್ಚಾಗುವುದು, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಬೊಜ್ಜು ಮುಂತಾದ ಸಮಸ್ಯೆಗಳಿಗೆ ಕಾರಣ ಆಗತ್ತೆ. ನಮ್ಮಲ್ಲಿ ಹೆಚ್ಚಿನವರು ಊಟ ಮಾಡಿದ ನಂತರ ತಕ್ಷಣ ನಿದ್ದೆ ಮಾಡುತ್ತಾರೆ. ಆದಾಗ್ಯೂ ಇದು ಎದೆಯುರಿ ಮತ್ತು ಅಜೀರ್ಣಕ್ಕೆ ಕಾರಣವಾಗಬಹುದು. ಮಲಗಿರುವಾಗ ಹೊಟ್ಟೆಯ ಜೀರ್ಣಕಾರಿ ರಸವು ಅನ್ನನಾಳಕ್ಕೆ ಮತ್ತೆ ಹರಿಯುತ್ತದೆ. ಇದು ಅಸ್ವಸ್ಥತೆಯನ್ನು ಉಂಟು ಮಾಡುತ್ತದೆ, ಜೀರ್ಣಕ್ರಿಯೆಯ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತದೆ. ಅದರ ಜೊತೆಗೆ ರಾತ್ರಿಯ ಊಟದ ನಂತರ ಸಿಗರೇಟ್ ಸೇದುವುದು ಆರೋಗ್ಯ ಸಮಸ್ಯೆಗಳನ್ನ ಉಲ್ಬಣಗೊಳಿಸುತ್ತದೆ. ಊಟದ ನಂತರ ಧೂಮಪಾನ ಮಾಡುವುದರಿಂದ ಅಜೀರ್ಣ ಮತ್ತು ಎದೆಯುರಿ ಉಂಟಾಗುತ್ತದೆ. ಸಿಗರೇಟ್ನಲ್ಲಿರುವ ಕಾರ್ಸಿನೋಜನ್ಗಳು ಕೆರಳಿಸುವ ಕರುಳಿನ ಸಹಲಕ್ಷಣದಂತಹ ಪರಿಸ್ಥಿತಿಗಳನ್ನ ಉಲ್ಬಣಗೊಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ಹೆಲ್ತ್ ಟಿಪ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್.